ಬಹುಭಾಷಾ ತಾರೆ ಕನ್ನಡದ ಹೆಮ್ಮೆಯ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ಇವತ್ತು ಪದ್ಮಗೌರವ ಲಭಿಸಿದೆ. ಅವರಿಗೆ ಇಡೀ ಕರ್ನಾಟಕಕ್ಕೇ ಖುಷಿ ಪಡುವಂತಹ ಸುದ್ದಿ ಇದು. ಒಂದು ಅದ್ಭುತ ನಟ, ಯಾವತ್ತಿಗೂ ಸಿಗಬೇಕಾಗಿತ್ತು ಅನಂತ್ ನಾಗ್ ಅವರಿಗೆ. ಅವರು ನಿರ್ವಹಿಸಿದಂಥ ಪಾತ್ರಗಳು, ಅವರ ಅಭಿನಯ, ಕಲೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಅಂತಹ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಇವತ್ತು ಸಿಕ್ಕಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ ನಾಗ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಸಿನಿಮಾ ರಂಗದ ಸಾಧನೆಗೆ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ. ಇದು ಬಿಟ್ಟರೆ ನೆಕ್ಸ್ಟ್ ಇರೋದು ಪದ್ಮವಿಭೂಷಣ, ಅದು ಬಿಟ್ಟರೆ ನೆಕ್ಸ್ಟು ಭಾರತ ರತ್ನ. ಎರಡೇ ಮೆಟ್ಟಿಲುಗಳು ದೂರದಲ್ಲಿದ್ದಾರೆ ಅನಂತ್ ನಾಗ್ ಅವರು. ಪದ್ಮಭೂಷಣ ತಗೊಳ್ಳೋದಿದೆಯಲ್ಲ, ಸುಲಭದ ಮಾತಲ್ಲ ಅದು. ಈ ಬಹುಮುಖಿ ನಟನೆಗೆ ಸಿಕ್ಕಂತಹ ಬಹುದೊಡ್ಡ ಗೌರವ ಇದು. ಸಂಗೀತ ನಿರ್ದೇಶಕ ನಿಖಿ ಕೇಜ್ಗೂ ಪದ್ಮಶ್ರೀ ಪ್ರಶಸ್ತಿ ಒಂದು ಕಡೆ ಲಭಿಸಿದೆ. ಅನಂತ ಪುರಸ್ಕಾರ ಇದು. ಕಲಾಕ್ಷೇತ್ರದ ಮಹಾನ್ ಸಾಧನೆಗೆ ಅತ್ಯುನ್ನತ ಪ್ರಶಸ್ತಿ ಅವರಿಗೆ ಸಿಗ್ತಾ ಇದೆ. ಇಲ್ಲಿ ಪ್ರಶಸ್ತಿ ಘೋಷಣೆ ಆದಾಗ ಕನ್ನಡಿಗರಿಗೆ ಅರ್ಪಿಸಿದ್ದೇನೆ ಅಂತ ಅವರು ಹೇಳಿದರು ಅನಂತ್ ನಾಗ್ ಅವರು. 1948 ಸೆಪ್ಟೆಂಬರ್ 4ರಂದು ಉತ್ತರ ಕನ್ನಡದ ಶಿರಳ್ಳಿ ಗ್ರಾಮದಲ್ಲಿ ಜನಿಸಿದಂಥವರು ಅನಂತ್ ನಾಗ್ ಅವರು. 1973ರ ಸಂಕಲ್ಪ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನ ಬೆಳ್ಳಿ ತೆರೆಗೆ ಪ್ರವೇಶ ಮಾಡ್ತಾರೆ. ನಾನಿನ್ನ ಬಿಡಲಾರೆ ಆಗಲಿ, ಬಯಲುದಾರಿ, ಚಂದನದ ಗೊಂಬೆ, ಬೆಂಕಿಯ ಬಲೆ, ಗಣೇಶನ ಮದುವೆ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ರಾಜಕುಮಾರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, KGF, ಗಾಳಿಪಟ, ಹಲವಾರು ಸಿನಿಮಾಗಳಲ್ಲಿ ಹಲವಾರು ರೀತಿಯ ಪಾತ್ರಗಳು ನಿರ್ವಹಿಸಿದಂಥವ್ರು ಅನಂತ್ ನಾಗ್ ಅವರು. ಇವತ್ತು ಅವರಿಗೆ ಪ್ರಶಸ್ತಿ ಕೊಟ್ಟಾಗ ಅನಂತ್ ನಾಗ್ ಅವರ ಪತ್ನಿ ಮತ್ತು ಮಗಳು ಒಂಥರ ಆನಂದ ಬಾಷ್ಪ ಸುರಿಸಿದ್ದಾರೆ. ಒಂಥರ ಅಪರೂಪದ ಕ್ಷಣಗಳಿವೆಲ್ಲವೂ ಕೂಡ. श्री अनंत नाग, कला फिल्म अभिनय। श्री अनंत